ಬಿಡಿಎ ಬಿಡುಗಡೆ ಮಾಡಿರುವ ಈ ಅನಧಿಕೃತ ಲೇಔಟ್ ಪಟ್ಟಿಯಿಂದ ಸೈಟ್ದಾರರ ಮನೆ ಮಾಲೀಕರ ನೆಮ್ಮದಿಯೇ ಕೆಟ್ಟಿದೆ. ಅವರು ತಮ್ಮ ನೋವು ಆಕ್ರೋಶನ ನಮ್ಮ ಮುಂದೆ ವ್ಯಕ್ತಪಡಿಸಿದ್ದು ಹೀಗೆ ನೋಡಿ. ಉದ್ಯಾನ ನಗರಿಗೆ ಸಿಲಿಕಾನ್ ಸಿಟಿ ಅನ್ನೋ ಪಟ್ಟ ಯಾವಾಗ ಬಂತೋ ಆವಾಗ ಬೆಂಗಳೂರು ಮಣ್ಣಿಗೆ ಚಿನ್ನದ ಬೆಲೆ ಬಂತು. ಪರಿಣಾಮ ರಿಯಲ್ ಎಸ್ಟೇಟ್ ದಂಧೆಯ ಪರ್ವಕಾಲ ಆರಂಭ ಆಯಿತು. ನೂರಾರು ಲೇಔಟ್ಗಳು ತಲೆ ಎತ್ತಿದವು. ಹಣದ ಬಲ ಕಾನೂನನ್ನು ಕಾಲಕಸ ಮಾಡಿತು. ಹಣವಂತರಾದ ರಿಯಲ್ ಎಸ್ಟೇಟ್ದಾರರು, ಏಜೆಂಟ್ಗಳು ವಿಧಾನಸೌಧದ ಮೆಟ್ಟಿಲೇರಿದ್ರು, ಕಾನೂನು ರೂಪಿಸುವವರಾದ್ರು. ಆಗ ಬೆಂಗಳೂರು ಕಾನೂನಿನ ಅಂಕೆ ಮೀರಿ ಬೆಳೆಯಿತು. ಇವೆಲ್ಲದರ ಫಲಶ್ರುತಿಯೇ ಈ ಅನಧಿಕೃತ ಲೇಔಟ್ಗಳು. ಈ ಲ್ಯಾಂಡ್ ಅಕ್ವೈಸೇಷನ್ ಸೆಕ್ಷನ್ ಇದೆಯಲ್ಲ, ಅದರಲ್ಲಿರೋಷ್ಟು ಭ್ರಷ್ಟಾಚಾರ ಅವರೇ ನಿಜವಾಗ್ಲೂ ಮೇಡಮ್. ಇವತ್ತಿನ ದಿವಸ ಪ್ರೈವೇಟ್ ಲ್ಯಾಂಡ್ ಇದರಲ್ಲಿ ಏನು ಹೇಳ್ತಾರೆ, ಲ್ಯಾಂಡ್ ಅಕ್ವೈಸೇಷನ್ ಡಿಪಾರ್ಟ್ಮೆಂಟ್ ಅಂತಿದೆ ನೋಡಿ, ಭೂಸ್ವಾಧೀನ ವಿಭಾಗ. ಅಲ್ಲಿ ದೊಡ್ಡವರಿಂದ ಹಿಡಿದು ಸಣ್ಣ ಕ್ಲರ್ಕೂ ಇನ್ಫ್ಲೂಯೆನ್ಸ್ ಪರ್ಸನ್ನು ಅವರೇ ಇವ್ರ ಜೊತೆ ಒಪ್ಪಂದ ಮಾಡ್ಕೋತಾರೆ. ಯಾರು ಈ ಖಾಸಗಿ ಭೂ ಮಾಫಿಯಾ ಜೊತೆ ಅವರೇ ಕ್ರಿಯೇಟ್ ಮಾಡಿಸ್ತಾರೆ. ಇಲ್ಲಿ ಬಂದು ಎನ್ಕ್ವೈರಿಗೆ ಹೋಗ್ತೀರಾ ನೀವು, ಪರವಾಗಿಲ್ಲ ಬಿಡಿ ನಾವೇನು ಅಕ್ವೈರ್ ಮಾಡ್ಕೊಂಡಿಲ್ಲ ಅಂತ ಆ ಥರ ಇದು ಮಾಡ್ತಾರೆ. ಇವರೇ ಇದು ಮಾಡಿ ಎಲ್ಲ ಎಂಕರೇಜ್ ಮಾಡೋದು ಇವರೇ, ಆಮೇಲೆ ಹೊಡೆಯೋಕ್ಕೆ ಹೋದೋದು ಇವರೇ. ಏನಂದರೆ ಅಮಾಯಕರು ಸಾಯ್ತಾರೆ ಪಾಪ, ಎಷ್ಟೋ ಜನ ಇದು. ಆಮೇಲೆ ಇವತ್ತಿನ ದಿವಸ ಯಾರು ಹೋಗಲಿ ಮನೆ ಕಟ್ಟುವಾಗ ಪ್ಲಾನು ಅದು ಇದು ಇವರೆಲ್ಲ ಇದು ಮಾಡಬಾರ್ದು. ಆಮೇಲೆ ಒಂದು ಏರಿಯಲ್ಲಿ ಇಂಜಿನಿಯರ್ ಇದ್ದೇ ಇರ್ತಾರೆ ಪ್ರತಿಯೊಂದು ಇದರಲ್ಲಿ. ಇವರು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಟಾಸ್ಕ್ ಫೋರ್ಸ್ ಇದೆ. ಖಾತಾ ಇದೆ, ಎಲ್ಲ ಆಗಿದೆ. ಖಾತಾ ಅದೇ ಇವರು ಬಿ ಡಿ ಅವರು ಏನು ಮಾಡ್ತಾರೆ, ಸ್ಟ್ರಿಕ್ಟಾಗಿ BBMP ಆಫೀಸ್ಗೆ ಒಂದು ಬರೀಬೇಕು, ಈ ಥರ ನಮ್ಮ ಇದರಲ್ಲಿ ಇದು ಇದೆ, ಇದು ಮಾಡಬಾರ್ದು ಅಂತ. ಏನೂ ಇಲ್ಲ ಮೇಡಮ್, ಸಬ್ ರಿಜಿಸ್ಟ್ರಾರ್ಗೆ ಇವರು ಒಂದು ಲೆಟ್ರ್ ಕೊಟ್ಟರೆ ಆಗ್ತದೆ, ಇಂಥ ಸರ್ವೆ ನಂಬರು ಅನಧಿಕೃತ, ನೀವು ಇದನ್ನು ಯಾರಿಗೇ ಆಗಲಿ ಒಂದು ಸೈಟ್ ನೋಂದಣಿ ಮಾಡಬೇಡಿ ಅಂತೇಳಿ ಒಂದು ಮಾಡಿದಾಗ ನಡೀತದೆ. ಸರಿ, ಯಾರದ್ದೋ ತಪ್ಪಿನಿಂದ ಅಕ್ರಮದಿಂದ ಲೇಔಟ್ಗಳು ಅನಧಿಕೃತವಾಗಿ ನಿರ್ಮಾಣವಾಗಿವೆ. ಇದನ್ನು ಸರಿಪಡಿಸಲು ಸಾಧ್ಯವೇ ಇಲ್ವಾ? ಖಂಡಿತ ಸಾಧ್ಯ ಇದೆ. ಇದಕ್ಕೆ ಕೆಲ ಉಪಾಯಗಳು ಇಲ್ಲಿವೆ ನೋಡಿ. ನೊಂದ ಎಲ್ಲ ಸೈಟ್ದಾರರು ಹಾಗೂ ಮನೆ ಮಾಲೀಕರು ಬಿಡಿಎ ಅಧಿಕಾರಿಗಳನ್ನ ಭೇಟಿ ಮಾಡಿ ಸಲಹೆ ಪಡೆಯಬೇಕು. ನಾಗರಿಕ ಸೌಲಭ್ಯಕ್ಕೆ ಮೀಸಲಿಟ್ಟ ಜಾಗವನ್ನು ತೆರವುಗೊಳಿಸಬೇಕು. ಬಿಡಿಎಗೆ ಸಲ್ಲಿಸಬೇಕಾದ ಶುಲ್ಕ ನೀಡಬೇಕು. ಬಿಡಿಎಯಿಂದ ಲೇಔಟ್ಗೆ ನಿರಪೇಕ್ಷಣ ಪತ್ರ ಪಡೆಯಬೇಕು. ಅನಿವಾರ್ಯ ಸಂದರ್ಭಗಳಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದು ಉಚಿತ. ಬಿಡಿಎ ಕೂಡ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮುಂದಿನ ದಿನಗಳಲ್ಲಿ ಅನಧಿಕೃತ ಲೇಔಟ್ಗಳಲ್ಲಿ ಯಾವುದೇ ವ್ಯವಹಾರ ಆಗದಂತೆ ತಡೆಯಬೇಕು. ಅಲ್ಲದೆ ಬೇರೆ ಅನಧಿಕೃತ ಲೇಔಟ್ ನಿರ್ಮಾಣಕ್ಕೆ ಅವಕಾಶ ನೀಡಲೇಬಾರದು ಅನ್ನೋದು ಸಾರ್ವಜನಿಕರ ಮನವಿ. ಕೇಳ್ಕೊಳ್ಳೋದಷ್ಟೇ. ಈಗ ಏನು 127 ಅನ್ನೋದು 157, 1057 ಆಗೋದು ಬೇಡ. ಮುಂದಕ್ಕೆ 127ಕ್ಕೆ ನಿಲ್ಲಿ. ಈಗ ಆಗಿರೋ ತಪ್ಪುಗಳನ್ನ BDA ಲಿಸ್ಟ್ ಕಳಿಸ್ಲಿ BBMPಗೆ. ಈ ಏರಿಯಾದವ್ರು ಯಾರಾದ್ರು ಪ್ಲಾನ್ ಸ್ಯಾಂಕ್ಷನ್ಗೋ ಬೆಟರ್ಮೆಂಟ್ ಚಾರ್ಜ್ ಕಟ್ಟಕ್ಕೆ ಬಂದರೆ ಕಟ್ಟಿಸ್ಕೋಬೇಡಿ. ಅವ್ರ ಲಿಸ್ಟ್ ಕಳಿಸು ಸಹ ನಾವು ನೀವು ಹೇಳ್ದಂಗೆ ಅಧಿಕಾರಿಗಳಿಗೆ ಸ್ವಲ್ಪ ಅಲ್ಲಿ ಇಲ್ಲಿ ಕೊಟ್ಟು ಮಾಡಿಸ್ಕೊಂಡ್ರೆ ಅದು ನಮ್ಮ ದಡ್ಡತನ ಅಲ್ವಾ? ಅವ್ರು ಲಿಸ್ಟ್ ಕಳಿಸ್ಬೇಕು ಸರ್. ಲಿಸ್ಟ್ ಕಳಿಸೋದಾದ್ಮೇಲೆ ಅವ್ರು ಹೇಳ್ಬೇಕು, ನಿಮ್ಮ ಲೇಔಟದು ಈ ಥರ ಇಲ್ಲ, ಅನ್ಅಪ್ರೂವ್ಡು, ನೀನು ದುಡ್ಡು ಕೊಟ್ಟರು ಆಗಲ್ಲ, ನಾಳೆ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಮನುಷ್ಯ ಕೊಡೋನು ಯೋಚನೆ ಮಾಡ್ತಾನೆ. ಬರೀ 2,000 50,000 ಕೊಟ್ಬಿಟ್ಟು ನಾನು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಕೊಬಂದ್ಬಿಟ್ಟು 50 ಲಕ್ಷ ಮನೆ ಕಟ್ಟಿ ಕಳ್ಕೊಳ್ಳೋಕ್ಕೆ ಯಾರು ಇಷ್ಟಪಡಲ್ಲ. ಇವತ್ತು 5,000ದಲ್ಲಿ ಹೋಗಲಿ ಬಿಡಪ್ಪ, ನಾನೇನೋ ಮಗಳಿಗೋ ನನಗೋ ಮಾಡ್ಬೇಕಂತ ಮಾಡಿದೆ, ಆಗಿಲ್ಲ ಅಂತಂದರೆ ಅದು ಮುಂದೆ ನೋಡೋಣ ಅಂತ ಇರೋ ಮನೇಲೇ ತೃಪ್ತಿ ಪಡ್ತಾನೆ. 2,000 ಕೊಟ್ಟು 20,000 ಕೊಟ್ಟು ಪ್ಲಾನ್ ಸ್ಯಾಂಕ್ಷನ್ ಮಾಡಿ ನೀವು ಆಮೇಲೆ ಕೋರ್ಟಿಂದ ಇದ್ರ ಅನಾಥರೈಸ್ ಅಂತಂದರೆ ನೀವು ಕೊಡಿ. ಈಗ BDAನೂ ಗೌರ್ಮೆಂಟು, BBMP ಗೌರ್ಮೆಂಟು. ಹೌದು, ಒಂದು ಪ್ರೈವೇಟ್ ಸೆಕ್ಟರ್ ಒಂದು ಗೌರ್ಮೆಂಟ್ ಅಂದರೆ ಎಲ್ಲ ಒಂದು ಕಡೆ ತಪ್ಪು ಎಡುತ್ತಾ ಇದ್ದಾರೆ. ಎರಡೂ ಗೌರ್ಮೆಂಟ್ ಆದಮೇಲೆ ನೀವು ಆ ಥರ ಮಾಡೋದು ತಪ್ಪು. BDAನೂ ಅರ್ಥ ಮಾಡ್ಕೋಬೇಕು, ಗೌರ್ಮೆಂಟ್ ಅರ್ಥ ಮಾಡ್ಕೋಬೇಕು, BBMPನೂ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಅವ್ರು ಹೇಳಿದಂಗೆ ನಾವು ಎಲ್ಲ ಕಟ್ಟಿದ್ದೀವಿ. ಸೀನಿಯಾರಿಟಿ ಇದೆ, ಅಲಾಟ್ ಆಗಿದೆ, ಮತ್ತು ಮೆಂಬರ್ಶಿಪ್ ಇದ್ದೀವಿ, ಬೆಟರ್ಮೆಂಟ್ ಚಾರ್ಜ್ ಕಟ್ಟಿದ್ದೀವಿ, ಪ್ಲಾನ್ ಸ್ಯಾಂಕ್ಷನ್ ಇದೆ, ಎಲ್ಲ ಇದೆ. ಸರ್ಕಾರ ಕೂಡ ಈ ಅನಧಿಕೃತ ಲೇಔಟ್ಗಳಲ್ಲಿ ವಾಸಿಸುತ್ತಿರುವವರ ಸಮಸ್ಯೆಗೆ ಸಮರ್ಥವಾಗಿ ಪರಿಹಾರ ಕಂಡುಕೊಳ್ಬೇಕು. ಅಮಾಯಕ ನಾಗರಿಕರ ಹಿತಾಸಕ್ತಿ ರಕ್ಷಿಸಬೇಕು ಅನ್ನೋದು ಜನರ ಮನವಿ. ಯಾವತ್ತು BDA ಬರ್ತಾರೆ, ಯಾವತ್ತು ಏನು ಮಾಡ್ತಾರೆ ಅಂತ ಆತಂಕದಲ್ಲಿ. ಇವತ್ತು ನಿಮ್ಮ ಒಂದು 24/7 ಒಂದು ವಾಹಿನಿಯ ಮುಖಾಂತರ ನಮ್ಮ BDA ಕೇಳ್ಕೊಳ್ಳೋದು ನಾವು ಸರ್ಕಾರಕ್ಕೆ ಒಂದು ಮನವಿ ಏನಂತ ಅಂದರೆ, ಏನು ಒಂದು ಕಟ್ಟಬೇಕು, ಯಾವ ಒಂದು ಫೀಸ್ ಕಟ್ಟಬೇಕು, ಒಂದು 30-40 ಆಗಿರಲಿ, ಒಂದು 40-20-30 ಇದು ಏನು ಒಂದು ಅವರು ಒಂದು ಅಮೌಂಟು ರೂಪಿಸ್ತಾರೆ, ಆ ರೂಪಿಸತಕ್ಕಂಥ ಕಟ್ಟಕ್ಕೆ ನಾವು ರೆಡಿ ಇದ್ದೇವೆ. ಇವತ್ತು ನಾವು ಸರ್ಕಾರಕ್ಕಾಗಲಿ BDA ಮೋಸ ಮಾಡಬೇಕು ಅಂತ ಯಾರೂ ಇಲ್ಲ. ಇವತ್ತು ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಸ್ಪಂದಿಸೋಕೆ ರೆಡಿ ಇದ್ದೀವಿ ಮೇಡಮ್. ನಾವು ಆಥರೈಸ್ ಮಾಡಿಕೊಡ್ಬೇಕು. ಅನಾಥರೈಸ್ಡ್ ಆಗಿದೆ, ಸ್ವಲ್ಪ ಆಥರೈಸ್ಡ್, ಸ್ವಲ್ಪ ಅನಾಥರೈಸ್ಡ್, ಆ ರೀತಿ ಇದೆ. ಎಲ್ಲ ಜನಗಳೆಲ್ಲ ಒಗ್ಗಟ್ಟಾಗಿದ್ದೀವಿ ನಾವೆಲ್ಲ.
ಆ ರೀತಿ ನಿಮ್ಮ ಒಂದು ವಾಹಿನಿ ಮುಖಾಂತರ ನಮ್ಗೆ ಏನಾದ್ರು ಒಂದು ಭರವಸೆ ಕೊಟ್ಟು ಒಂದು ನ್ಯಾಯ ಒದಗಿಸ್ಕೊಡಿ. ಈ ಸಮಸ್ಯೆಗೆ ಈಗಲೇ ಕಡಿವಾಣ ಹಾಕಬೇಕು. ಇಲ್ಲದಿದ್ದರೆ ಮುಂದೊಂದು ದಿನ ಇದು ಸರ್ಕಾರಕ್ಕೆ ಭಾರೀ ಸಂಕಟ ತರೋದ್ರಲ್ಲಿ ಅನುಮಾನವೇ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ನೋದು ಈಗಲಾದರೂ ನಿಮಗೆ ಅರ್ಥ ಆಗಿರಬೇಕು. ರಿಯಲ್ ಎಸ್ಟೇಟ್ದಾರರ ರಂಗುರಂಗಿನ ಜಾಹೀರಾತಿಗೆ ಮರುಳಾಗಬೇಡಿ. ನೀವು ಸೈಟು ಅಥವಾ ಮನೆ ತಗೊಳ್ಳೋದಿದ್ರೆ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ. ಅಷ್ಟೇ ಅಲ್ಲ, ಕಾಲ ಇನ್ನೂ ಮಿಂಚಿಲ್ಲ. ನಿಮ್ಮ ಲೇಔಟ್ ಅನಧಿಕೃತ ಆಗಿದ್ರೆ ಅದರ ದೋಷಾರೋಪಗಳನ್ನು ಸರಿಪಡಿಸ್ಕೊಳ್ಳಿ. ನೆಮ್ಮದಿಯಿಂದ ಇರಿ. ಇನ್ನೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ಕವರ್ ಸ್ಟೋರಿಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.